ತಾಳಿಕೋಟೆಯಿಂದ ಬೆಳಗ್ಗೆ ಬರಲಿಕ್ಕೆ ಸ್ವಲ್ಪ ತಡವಾಯಿತು ಅನ್ನುವಂಥ ಮಾತನ್ನು ಮತ್ತೊಮ್ಮೆ ವಿಷಾದ ವ್ಯಕ್ತಪಡಿಸ್ತಾ, ಮಾಧ್ಯಮದ ಬಂಧುಗಳೇ, ಬೆಳಗಾವಿ ಜಿಲ್ಲೆಯ ಮಾಧ್ಯಮದವರಿಗೆ ನಮ್ಮ ಮೀಸಲಾತಿ ಹೋರಾಟ ಇತಿಹಾಸ ಸಂಪೂರ್ಣವಾಗಿ ತಮಗೆಲ್ಲ ಗೊತ್ತಿರುವಂಥ ಸಂಗತಿ. ಏನು ಡಿಸೆಂಬರ್ 10ನೇ ತಾರೀಕು ಬೆಳಗಾವಿಯಲ್ಲಿ ಮಾರಣಾಂತಿಕ ಹಲ್ಲೆಯನ್ನು ಕರ್ನಾಟಕ ಕೇಂದ್ರ ಸರ್ಕಾರದ ಕುಮ್ಮಕ್ಕಿನಿಂದ ಪೊಲೀಸರು ನಮ್ಮ ಹೋರಾಟಗಾರ ಮೇಲೆ ಹೋರಾಟ ಮಾಡಿದ ಮೇಲೆ, ಲಾಠಿ ಚಾರ್ಜ್ ಮಾಡಿದ ಮೇಲೆ ನಮ್ಮ ಹೋರಾಟವನ್ನು ನಮ್ಮ ವಕೀಲರ ಪರಿಷತ್ನವರು ಈಗಾಗಲೇ ಹೈಕೋರ್ಟ್ ಮುಖಾಂತರವಾಗಿ ಆ ಒಂದು ನ್ಯಾಯಾಂಗದ ಮೂಲಕ ಹೋರಾಟ ಮಾಡಿ ಹೈಕೋರ್ಟ್ನಲ್ಲಿ ಸಹ ನಮ್ಮ ಪರವಾಗಿ ಇವತ್ತು ಒಂದು ನಮ್ಮ ಅರ್ಜಿಯನ್ನು ಎತ್ತಿಡಿದು ಕರ್ನಾಟಕ ಹೈಕೋರ್ಟ್ ನಮ್ಮ ಪರವಾಗಿ ಇವತ್ತು ಕೂಡಲೇ ನ್ಯಾಯಾಂಗ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ದನ್ನು ತಮ್ಮ ಎದುರಿಗೆ ತರಲಿಕ್ಕೆ ಇಚ್ಛೆ ಪಡ್ತೀವಿ. ಈ ನಡುವೆ 3-4 ತಿಂಗಳ ಕಾಲ ನ್ಯಾಯಾಂಗದ ಹೋರಾಟವನ್ನು ವಕೀಲರ ಪರಿಷತ್ನವರು ಮಾಡಿದರು. ಇನ್ನು ಮತ್ತೆ ನಾವು ಹೋರಾಟವನ್ನು ಮುಂದುವರಿಸಬೇಕನ್ನೋ ಉದ್ದೇಶಕ್ಕೋಸ್ಕರವಾಗಿ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ, ಸಮಾಲೋಚನೆ ಮಾಡಲಿಕ್ಕೆ, ಸಂವಾದ ಮಾಡಲಿಕ್ಕೆ, ಮುಂದಿನ ಹೋರಾಟದ ಸಂಘರ್ಷವನ್ನು ರೂಪಣೆ ಮಾಡಲಿಕ್ಕೋಸ್ಕರವಾಗಿ ಕಳೆದ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಲಿಂಗಾಯತರ ಧರ್ಮಕ್ಷೇತ್ರವಾಗಿರ್ತಕ್ಕಂತಹ ಚನ್ನಬಸವಣ್ಣನವರ ಐಕ್ಯ ಭೂಮಿಯಾಗಿರ್ತಕ್ಕಂತಹ ಭೂಮಿ ಮೇಲಿನ ಸ್ವರ್ಗ ಎಂದೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಉಳುವಿಯಲ್ಲಿ, ಕಾರವಾರ ಜಿಲ್ಲೆಯ ಜೋಯಿಡಾ ತಾಲೂಕಿನ ಉಳುವಿಯಲ್ಲಿ ನಾಡಿದ್ದು ಅಂದರೆ ಸೋಮವಾರ 21ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ನಮ್ಮ ರಾಜ್ಯ ಚಳವಳಿಗಾರರ ಮತ್ತು ಎಲ್ಲ ನಮ್ಮ ಪದಾಧಿಕಾರಿಗಳ ಮೀಸಲಾತಿ ಸಂಕಲ್ಪ ಸಭೆಯನ್ನು ಜೂನ್ 21ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಸೋಮವಾರ ದಿನ ಏರ್ಪಡಿಸಲಾಗಿದೆ. ಆ ಕಾರಣಕ್ಕೋಸ್ಕರವಾಗಿ ಈಗಾಗಲೇ ರಾಜ್ಯಾದ್ಯಂತ ಎಲ್ಲ ನಮ್ಮ ಪದಾಧಿಕಾರಿಗಳು ಕಳೆದ 6 ತಿಂಗಳ ಕಾಲ ನೀವೆಲ್ಲರೂ ಈ ಹೋರಾಟವನ್ನು ನ್ಯಾಯಾಂಗದ ಮೂಲಕ ಮಾಡಿದ್ರಿ. ಇನ್ನು ಮತ್ತೆ ನಾವು ದೈಹಿಕವಾಗಿ ಈ ಹೋರಾಟವನ್ನು ಯಾವ ರೀತಿಗೆ ಮುಂದುವರಿಸಬೇಕು, ಯಾವ ರೀತಿಯಾಗಿ ಅದನ್ನು ರೂಪರೇಷೆ ತಯಾರು ಮಾಡಬೇಕು ಮತ್ತು ಜನರನ್ನು ಯಾವ ರೀತಿ 23ನೇ ತಾರೀಕು ಕಂಪ್ಯೂಟರ್ ಜೂನ್ 23ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ ಕಾರವಾರ ಜಿಲ್ಲೆಯ ಜೋಯಿಡಾ ತಾಲೂಕಿನ ಕ್ಷೇತ್ರವಾಗಿರ್ತಕ್ಕಂಥ ಉಳುವಿಯಲ್ಲಿ ಲಿಂಗಾಯತ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರ ಮತ್ತು ಪದಾಧಿಕಾರಿಗಳ ರಾಜ್ಯ ಮಟ್ಟದ ಸಂಕಲ್ಪ ಸಭೆಯನ್ನು ಏರ್ಪಡಿಸಲಾಗಿದೆ. ಹಾಗಾಗಿ ಈ ಎಲ್ಲ ನಮ್ಮ ನಾಡಿನ ಸಮಾಜ ಬಾಂಧವರು, ಎಲ್ಲ ನಮ್ಮ ಪದಾಧಿಕಾರಿಗಳು ಆ ಸಭೆಯಲ್ಲಿ ಭಾಗವಹಿಸಬೇಕು. ಆ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆ ನಡೆದು ಕಳೆದ ವರ್ಷ 2024ನೇ ಇಸ್ವಿಯಲ್ಲಿ ಸಹ ಇದೇ ರೀತಿಯಾಗಿ 23ನೇ ತಾರೀಕೆ ನಾವು ಉಳುವಿಯಲ್ಲಿ ಸಭೆ ಮಾಡಿ 3 ನಿರ್ಣಯಗಳನ್ನು ಪಾಸ್ ಮಾಡಿದ್ವಿ. ಒಂದು, ಶಾಸಕರ ಮನೆಗೆ ಮುತ್ತಿಗೆ ಹಾಕುವಂಥದ್ದು; 2ನೇದು ವಕೀಲರ ಸಂಘಟನೆ ಮಾಡುವಂಥದ್ದು; 3ನೇದು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕುವಂಥ 3 ನಿರ್ಣಯಗಳನ್ನು ಕಳೆದ ಬಾರಿ ಮಾಡಿದ್ವಿ. ಆ 3 ನಿರ್ಣಯಗಳನ್ನು ನಾವು ಚಾಚು ತಪ್ಪದೆ ನಮ್ಮ ಹೋರಾಟ ಮೂಲಕವಾಗಿ ಅದನ್ನು ಈಡೇರಿಸೋ ಕೆಲಸವನ್ನು 2024 ಇಸ್ವಿಯಲ್ಲಿ ಮಾಡಿದ್ವಿ. ಇನ್ನು 2025ನೇ ಇಸ್ವಿಯಲ್ಲಿ ಈ ಹೋರಾಟವನ್ನು ಹೆಂಗೆ ರೂಪಿಸಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ. ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು 2025ರ ಪಂಚಮಸಾಲಿ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು, ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡ್ಕೊಳ್ಬೇಕು, ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನರಿಗೆ ಮನವರಿಕೆ ಮಾಡಿಕೊಡ್ಬೇಕು, ಮುಂದೆ ಮೀಸಲಾತಿಯನ್ನು ಕೊಡುವಂಥ ಹಿನ್ನೆಲೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೆ ಅವ್ರಿಗೆ ಯಾವ ರೀತಿ ನೆರವಾಗಬೇಕು ಅನ್ನೋ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ 23ನೇ ತಾರೀಕು ಸೋಮವಾರ ಮಧ್ಯಾಹ್ನ 1 ಗಂಟೆಗೆ ಉಳುವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಮತ್ತು ಮರುದಿನ 24ನೇ ತಾರೀಕು ಬೆಳಗ್ಗೆ ಸಾಮೂಹಿಕವಾಗಿರ್ತ ಇಷ್ಟಲಿಂಗ ಪೂಜೆಯನ್ನು ಸಹ ಉಳುವೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ. ಹಾಗಾಗಿ ಈ ಒಂದು ಮಾಧ್ಯಮ ಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ನಾನು ಮನವಿ ಮಾಡ್ಕೊಳ್ತೀನಿ, ನೀವೆಲ್ಲ ನಾಡಿನ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ, ರಾಜ್ಯ, ಜಿಲ್ಲಾ, ತಾಲೂಕು ಘಟಕದ ಎಲ್ಲ ಘಟಕಗಳ ಪದಾಧಿಕಾರಿಗಳು, ಅದು ಪೇರೆಂಟ್ ಬಾಡಿ ಇರ್ಬೋದು, ಯುವ ಘಟಕ ಇರ್ಬೋದು, ಚೆನ್ನಮ್ಮನ ಬಳಗ ಇರ್ಬೋದು, ಪಂಚ ಸೇನೆ ಇರ್ಬೋದು, ಅಡ್ವೊಕೇಟ್ ಪರಿಷತ್ ಇರ್ಬೋದು, ರೈತ ಘಟಕ ಇರ್ಬೋದು, ವಿದ್ಯಾರ್ಥಿ ಪರಿಷತ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಘಟಕ ಇರ್ಬೋದು, ಎಲ್ಲ ಘಟಕದವರು ಸಹ ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ಎಲ್ಲರೂ ಸಹ ತಾವೆಲ್ಲ ಬರಬೇಕು. ಕಾರಣ ಉಳುವೆಯಲ್ಲಿ ಕಳೆದ ಬಾರಿ ಏನು ಸಂಕಲ್ಪ ಮಾಡಿದ ಪರಿಣಾಮ ನಮ್ಮ ಹೋರಾಟಕ್ಕೆ ಬಹಳ ದೊಡ್ಡ ಶಕ್ತಿ ಬಂತು. 2ನೇ ಬಾರಿ ಮತ್ತೆ ಸಂಕಲ್ಪ ಮಾಡೋಣ. ಉಳುವೆ ಚನ್ನಬಸವಣ್ಣ ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಈ ವರ್ಷದ ಹೋರಾಟವನ್ನು ಹೆಂಗೆ ಮಾಡಬೇಕು ಅಂತ ಈಗಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಎಲ್ಲಿಂದ ಶುರು ಮಾಡಬೇಕು, ಹೆಂಗೆ ರೂಪಿಸ್ಬೇಕು ಅನ್ನೋದ್ರ ಬಗ್ಗೆ ಸಹ ನಾವು ಉಳುವೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅನ್ನೋದನ್ನು ಮಾಧ್ಯಮ ಮೂಲಕ ಹಂಚ್ಕೊಳ್ತಾ, ಈ ಮಾಧ್ಯಮ ಮೂಲಕವಾಗಿ ಮತ್ತೊಮ್ಮೆ ನಮ್ಮೆಲ್ಲ ನಾಡಿನ ಸಮಾಜ ಬಾಂಧವರಿಗೆ, ಹೋರಾಟಗಾರರಿಗೆ ಮನವಿ ಮಾಡ್ಕೊಳ್ತೀವಿ. ನಿಮ್ಮೆಲ್ಲರ ನಡೆಗೆ ಉಳುವಿ ಕ್ಷೇತ್ರದ ಕಡೆಗೆ ಜೂನ್ 23ಕ್ಕೆ ಮಧ್ಯಾಹ್ನ 1 ಗಂಟೆಗೆ ತಾವೆಲ್ಲ ಬರಬೇಕು ಅಂತೇಳಿ ಬೆಳಗಾಂ ಜಿಲ್ಲಾ ಮೀಸಲಾತಿ ಹೋರಾಟಗಾರರ ಪರವಾಗಿ ಮತ್ತು ಎಲ್ಲ ಘಟಕದ ಪದಾಧಿಕಾರಿಗಳ ಪರವಾಗಿ ಶ್ರೀಪೀಠದಿಂದ ತಮಗೆಲ್ಲರೂ ಆಮಂತ್ರಣ ಕೊಡ್ತೀವಿ. ಶರಣಾರ್ಥಿ.
ಮೀಸಲಾತಿ ಹಕ್ಕನ್ನು ಕೇಳೋಕ್ಕಿಂತ ಜನರ ಬಳಿಗೆ ಹೋಗ್ತೀವಿ, ಜನರ ಸಂಘಟನೆ ಮಾಡ್ತೀವಿ, ಅವ್ರೇನು ಸಲಹೆ ಕೊಡ್ತೀವಿ ಎಲ್ಲವೂ ಸಲಹೆ ಕ್ರೋಢೀಕರಣ ಮಾಡಿಕೊಂಡು ನಮ್ಮ ನಿರ್ಧಾರಗಳನ್ನು ಪ್ರಕಟಗೊಳಿಸ್ತೀವಿ. ಆ ರೀತಿಗೆ ಆಲೋಚನೆ ಮಾಡ್ಬೇಕು ನಾವೆಲ್ಲ ಅಂದ್ಕೊಂಡಿವಿ. ಅದನ್ನು 23ನೇ ತಾರೀಕು ಉಳಿವೆಯಲ್ಲಿ ಒಂದು ತೀರ್ಮಾನ ಮಾಡ್ತೀವಿ. ಇಲ್ಲ, ಈಗ ಸದ್ಯಕ್ಕೆ ಕೇವಲ ಹೋರಾಟಗಾರನ ಅಷ್ಟೇ ಕರೆದ ಜನಪ್ರತಿನಿಧಿಗಳ ಸಭೆಯನ್ನು ಮತ್ತೊಂದು ದಿನಾಂಕ ಆ ದಿನಾಂಕವನ್ನು ಅಲ್ಲೇ ನಿರ್ಧಾರ ಮಾಡ್ತೀವಿ. ಇಲ್ಲಿ ಕೇವಲ ತಾಲೂಕು, ಜಿಲ್ಲಾ ಘಟಕ ಮತ್ತು ರಾಜ್ಯ ಘಟಕದ ಪದಾಧಿಕಾರಿಗಳು ಮಾತ್ರ ಭಾಗವಹಿಸ್ತೀವಿ. ನಮ್ಮ ಪದಾಧಿಕಾರಿಗಳಿಗೆ ನಿರ್ಣಯ ಮಾಡ್ತಾರೋ ಆ ನಿರ್ಣಯಗಳನ್ನು ಜನಪ್ರತಿನಿಧಿಗಳ ಬಳಿಗೂ ಇಡ್ತೀವಿ. ಅವ್ರೇನು ಸಲಹೆ ಕೊಡ್ಕೊಂಡು ನೋಡಿಕೊಂಡು ಎಲ್ಲಿಂದ 8ನೇ ಹಂತದ ಹೋರಾಟವನ್ನು, ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಹೋರಾಟವನ್ನು, 8ನೇ ಹಂತದ ಹೋರಾಟವನ್ನು ಯಾವ ವಿಧಾನಸಭಾ ಕ್ಷೇತ್ರ ಶುರು ಮಾಡಬೇಕು ಅನ್ನೋದನ್ನು ಅವತ್ತು ಅನೌನ್ಸ್ ಮಾಡ್ತೀವಿ. ಅಲ್ಲ, ಅದು ಅಂತೂ ಜಗಜ್ಜಾರ ಆಗ್ಬಿಟ್ಟೈತಿ. ನಿಮ್ಮ ಬೆಳಗಾವಿಯಲ್ಲೇ ಜಗಜ್ಜಾರಾಗೈತಿ. ಹಾಗಾಗಿ ನನಗೆ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಬೇಸರ ಇತ್ತು, ನೋವಿತ್ತು. ಒಂದೇನು ಸಮಾಧಾನಪ್ಪ ಅಂದರೆ ಕೊನೆ ಮಾಜಿಗಳು ಇದ್ದಾಗಾದರೂ ಹೋರಾಟ ಮಾಡೋಲ್ಲಪ್ಪ ಅನ್ನೋ ಸಮಾಧಾನ ಇಟ್ಕೊಂಡು ನಾವು ಗುರಿಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲ, ನನಗಂತೂ ಅವ್ರ ಮೇಲೆ ವಿಶ್ವಾಸ ಇಲ್ಲ. ಈಗ ಕೆಲವ್ರ ಮೇಲೆ ನಂಬಿಕೆ ಇಟ್ಕೊಂಡ್ರಿ. ಗಟ್ಟಿ ಕಾಳುಗಳು ಯಾರ್ದಾರ, ಗಟ್ಟಿ ಕಾಳು ಜನಪ್ರತಿ ಯಾರಿದ್ದಾರೆ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡ್ವಿ. ಹಾಗಾಗಿ ಅವ್ರ ಮೇಲೆ ನಂಬಿಕೆ ಇಟ್ಕೊಂಡು ಗುರಿ ಮುಟ್ತುವಂಥ ಆಶಾಭಾವ ಇಟ್ಕೊಂಡ್ವಿ. ಇನ್ನು ಅವ್ರಕ್ಕಿಂತ ಹೆಚ್ಚಿನದಾಗಿ ಜನಸಾಮಾನ್ಯ ರೊಟ್ಟಿ ಬುತ್ತಿ ಕಟ್ಕೊಂಡು ನಮ್ಮ ಹೋರಾಟಕ್ಕೆ ಇವತ್ತು ಹಳ್ಳಿಗಳಿಗೆ ಸ್ಪಂದನೆ ಮಾಡ್ತಾರೋ ಅಂತ ರೈತರನ್ನ, ಮಧ್ಯಮ ವರ್ಗದವರನ್ನ, ವಕೀಲರನ್ನ ಕಟ್ಕೊಂಡು ಈ ಹೋರಾಟ ಜೀವಂತ ಇಟ್ಕೊಂಡೆ ನ್ಯಾಯವನ್ನು ಪಡಿತೀವಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಯೋಚನೆ ಮಾಡಕ್ಕೆ ಹೌದು ಅನಿಸಿದೆಯಲ್ಲ ಇದು. ಯಾಕಂದರೆ ಸ್ವಾರ್ಥಕ್ಕೋಸ್ಕರವಾಗಿ ಸಮಾಜದ ಜನರನ್ನ ಬಳಕೆ ಮಾಡಿಕೊಂಡು ಅಧಿಕಾರ ಇಲ್ದಾಗ ಒಮ್ಮೆ, ಅಧಿಕಾರ ಇದ್ದಾಗ ಒಮ್ಮೆ ಮಾಡುವಂಥದ್ದು ಮತ್ತು ಮನುಷ್ಯನ ಸಹಜವಾಗಿರ್ತಕ್ಕಂಥ ಗುಣ. ಅದನ್ನು ಯಾರು ಏನೋ ತಿದ್ದಲಿಕ್ಕಾಗೋದಿಲ್ಲ. ಅದು ಕೆಲವರಾದ್ರೂ ಸಹ ಗಟ್ಟಿ ನಿಂತ್ಕೊಂತ ಅನ್ನೋದೇ ಒಂದು ಸಮಾಧಾನ. ಇರುವಂಥ ಜನಪ್ರತಿನಿಧಿ ಕೆಲವರಾದರೂ ಅಧಿಕಾರ ಬರಲಿ ಬಿಡಲಿ, ಒಂದ್ಸರಿ ನಾವು ಬದ್ಧತೆ ಇಟ್ಕೊಂಡಪ್ಪ ಅಂದ್ರೆ ಬದ್ಧತೆ ಮೂಡಿಸೋ ಪ್ರಯತ್ನವನ್ನು ಕೆಲವರು ಮಾಡಕತ್ತಾರೆ. ಆ ವಿಶ್ವಾಸ ಇಟ್ಕೊಂಡು ಅಂಥವ್ರ ಮೇಲೆ ನಂಬಿಕೆ ಇಟ್ಕೊಂಡೆ ಮತ್ತು ಜನಸಾಮಾನ್ಯರ ಮುಖ್ಯವಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ಜನಸಾಮಾನ್ಯರ ಮೇಲೆ ನಂಬಿಕೆ ಇಟ್ಕೊಂಡು ಹೋರಾಟ ಮುಂದುವರಿಸಬೇಕು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.